ನಮ್ಮ ನಿವಾಸದ್ದು ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಇಲ್ಲಿದ್ದಾನೆ ಮದುವೆ ಗಂಡೆಲ್ಲ ಒರೆಸ್ಕೊಂಡು ವಿಡಿಯೋ ಮಾಡಿದ್ದೀನಿ ಆಗಲೇ. ಇಲ್ಲಿ ಈಗ ನಿಂತು ತೋರಿಸು ಮೆಹಂದಿ, ಮಾತಾಡಂಗೆ ಮೆಹಂದಿ ತೋರಿಸು. ಎಲ್ಲ ಮೆಹಂದಿ ಇದು, ಎಲ್ಲ ಇದು ಮೆಹಂದಿ ಇದು. ಈಗ ಎಲ್ಲ ಇದು ಅಂತ ಹೇಳು. ಈ ಡೋರಲ್ಲಿ ಹಾಕ್ಸ್ಕೊಂಡು ಆ ಡೋರಲ್ಲಿ ಹೋಗಿ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದಾಳೆ. ಇವಾಗ ಮತ್ತೆ ಹಾಕಲ್ಲ, ಹಾಕ್ಬೇಡಿ ಅವಳಿಗೆ, ಇವ್ರಿಗೆ ಹಾಕ್ಬೇಡಿ. ಆಯ್ತು ತಿರ್ಸಿ ಸುಜಮ್ಮ ಕೈ ತಿರ್ಸಿಲ್ಲ, ಚೆನ್ನಾಗಿಲ್ಲ ಸುಜಮ್ಮ. ಕೈಯ ಕಾಣಿಸಲ್ಲ, ಕೈಗಾರ ಗ್ಲೌಸ್ ಹಾಕೊಂಡು ನೈಲ್ ಪಾಲಿಶ್ ನಾಳೆ ಹಾಕೊಂಡು ಸುಜಮ್ಮಗೆ ಯಾರು ಮಧ್ಯಾಹ್ನ ನೈಲ್ ಪಾಲಿಶ್ ಹಾಕಲ್ಲ. ನಾವು ಹೀಗೆ ಸಿಂಪಲ್ ಆಗಿ ಹಾಕೊಂಡಿದ್ವಿ. ಆಂಟಿ ಆಂಟಿ ಏನೋ ಕೆಲಸ ಮಾಡ್ತಾವ್ರು, ಅದಕ್ಕೆ ಎರಡು ಕೈ ತೋರಿಸಿ, ಅಲ್ಲಿ ತೋರಿಸಿ ಅಡುಗೆ ಮನೆಯಲ್ಲಿ ಹಿಂದೆ ಅದು ತೋರಿಸು. ಹಿಂದೆ ನೋಡು, ನನ್ನ ಮಗನೇ ಕಾಣಿಸಿಲ್ಲ. ಬಿಡಿಸ್ಕೊಂಡು ಊಟ ತಿಂತವ್ರು ಆಲ್ರೆಡಿ. ನಾವು ವಿಡಿಯೋ ಚಿಕ್ಕಮ್ಮನ ಲವ್ ನೋಡಿ ಇಲ್ಲಿ, ತುಂಬಾ ತುಂಬಾ ಲವ್. ಅಲ್ಲಿ ಅಮ್ಮನ ಲವ್, ಇಲ್ಲಿ ಚಿಕ್ಕಮ್ಮನ ಲವ್. ಲೋಸನ ಲೋಸನ ಚೆನ್ನಾಗಿ ಕ್ಯಾಮ್ರಾ ಇಲ್ಲ ಐತೆ, ಅಲ್ಲೇ ತೋರಿಸ್ತೆ ನೋಡಮ್ಮ. ಇವಾಗ ತೋರಿಸ್ತವ್ರೆ. ತಿರ್ಸ್ಲಾ ಹಿಂದಕ್ಕ? ಹಾ ತಿರ್ಸಿ ತಿರ್ಸಿ. ಕರೆ ಕೈ ಕಾಣಿಸಲ್ಲ ಕಣ, ಪರವಾಗಿಲ್ಲ. ಬಿಸ್ಲಾಗ ಹೋಗಿ ಹೋಗಿ ಅವೆಲ್ಲ ಕರೆ ಮೆಹಂದಿ ಇನ್ನ ಕರ್ರಿ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ತೊಳಿಬಾರ್ದು, ಸುಮ್ಮನೆ ಗುಜ್ಜಾಕ್ರಿ. ನಾನು ಏನ್ ಹೇಳಿದಮ್ಮ ನಿಂಗೆ? ನಿಂಗೆ ಏನ್ ಹೇಳಿದೆ ನಾನು? ಎಲ್ಲ ಹೋಗುವಾಗೆ ಚೆನ್ನಾಗಿ ಬಂದಿದ್ ಬಿಡಿ. ಬಸ್ ಹಾಕೋರೆ ಸಕ್ಕರೆ ನೀರ್ನ. ಫೋಟೋಸ್ ತಕೊಳ್ಳೋಣ. ಅವರೆಲ್ಲ ತಕೊಂಡಿದ್ದಾಯ್ತು. ಎಲ್ಲ ತೆಗ್ದಿಲ್ಲ, ಇವರು ಎಲ್ಲ ತೆಗ್ದಾಕಿದ್ರು. ಫೋಟೋ ಕಾಣಿಸಲ್ಲ. ಏನಮ್ಮ ಇವ್ರು ಮೇಕಪ್ ಆದ್ರೆ ಮುಗಿತಾ ಇಲ್ಲ. ಇದು ಎಲ್ಲ ಮೆಹಂದಿ, ಇದು ಮೇಕಪ್. ಮೆಹಂದಿ ಮೇಕಪ್, ಟಚಪ್ ಮೇಕಪ್ ಅಲ್ಲ, ಟಚಪ್. ಮೆಹಂದಿ ಅಂಕಲ್ ಸರಿಯಾಗಿ ಹಾಕಿಲ್ಲ ಕಂಪ್ಲೀಟ್. ಸಾಕು. क्या भाई अच्छा सा नहीं लगाया बोल रहे हैं? नहीं अच्छा से डाला. ಮಮ್ಮಿ ಮೇಲ್ಕಂಗೆ ವಿಡಿಯೋ ಮಾಡು. ತಿರ್ಸ್ರೆ ಪುಟ್ಟಕತ್ತೆ ಫುಲ್ ಸ್ಲೋ ಮೋಷನ್ ಆಗಿ ತಿರ್ಸ್ತಾವ್ರೆ. ಅಲ್ಲೇ ಮಾತಾಡ್ಬೇಕು ಅಂತೀರ ಆಂಟಿ, ಅಂಗಡಿಯವ್ರ. ಹಾಗೆ ಮೆಹಂದಿ ಎಲ್ಲ ಮುಗಿಸ್ಕೊಂಡು ಈಗ ಚಪ್ರಶಾಸ್ತ್ರ ಇದೆ ಬೆಳಗ್ಗೆಗೆ. ಚಪ್ರಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ನಾಳೆನೇ ಇರೋದ್ರಿಂದ ಸೊ ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೋಣ ಅಂತಂದ್ಬಿಟ್ಟು ಕಲರ್ಫುಲ್ಲಾಗಿ ರಂಗೋಲಿನ ಹಾಕೋತಾ ಇದ್ವಿ. ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಏನು ಜಾಸ್ತಿನೇ ಹಾಳಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಇಲ್ಲಿದೆ ಏಯ್ ವಿಡಿಯೋ ಆತೈತೆ, ನೀವು ಮಾತಾಡೋದಿಲ್ಲ. ಹಾಕಿರೋದೇ ಹಂಗೆ ಅವಳು ನಾನು ಇದು ಮಾತ್ರ ಎಲೆ ಅದು ಮಾತ್ರ ಚೆನ್ನಾಗಿ ಬಿಟ್ಟೋಳೆ. ಅದನ್ನ ಹಂಗ ಆತರ ಬರ್ಬೇಕಾಯ್ತು. ನಾನು ಅದು ಮಾಡಿದ್ದೆ ಕೆಮ್ಮಣ್ಣಲ್ಲಿ. ಇವಾಗಲೇ ಅದ್ರ ಹಂಗೆ ಸರ್ ಮಾಡಿ ಆತರ ಮಾಡಿ ಬ್ಲೂ ಮಾಡ್ಬಿಡ್ಲಿರು. ಬ್ಲೂ ಆದ್ಮೇಲೆ ಅಲ್ಲಿ ಹಂಗೆ ತಗೊಂಡಿರೋದು, ಅದಕ್ಕೆ ನಾವು ಇದು ಹಾಕೊಂಡ್ ಬಂದಿರೋದು. ರಂಗೋಲಿ ಎಸಿಟ್ ಬಿಡ್ಬೇಕು. ರಂಗೋಲಿ ಎಸಿಟ್ ಅಲ್ಲ ಐತೆ.
ಇನ್ನ ಬಾರ್ಡರ್ ಬಿಟ್ಟಿಲ್ಲಲ್ಲ ಶೈಲಾ. ಇವರೆಲ್ಲ ಕುತ್ಕೊಂಡವ್ರಲ್ಲ ಆಂಟಿ ಎಲ್ಲ ಹಾಕದು ಆ ಬಾಗಿಲಿಗೆ ಬಿಡಮ್ಮ ಸಾಕು. ಬೇಡ ಸುಮ್ಮನೆ ಏಯ್ ಬಾರ್ಡ್ರು ಬಾಗಿಲಿಗೆ ಬಿಟ್ಕೊ ಸಾಕು. ಬಣ್ಣ ಬೇಡ ಸುಮ್ಮನೆ ಮಾಮೂಲಿ ಕೆಮ್ಮಣ್ಣು ಹಾಕೋದು. ಅಷ್ಟೇ, ಹಂಗೆ ರಂಗೋಲಿ ಬಿಟ್ಬಿಟ್ಟು ಸಾಕು. ಅದು ಅಲ್ಲಲ್ಲಿ ಶೇಪ್ ಹೊಟ್ಟೋಗಿರುತ್ತಲ್ಲ ಇದು ಸರಿಯಾಗಿ ಅಲ್ಲ ಬರೆದ್ಬಿಟ್ಟು ಒಟ್ಟೋದು ಹಾಂ, ಎದ್ದು ಕಾಣಿಸ್ಬೇಕಂದ್ರೆ ದಪ್ಪಗೆ ಇರ್ಬೇಕು. ಕಲ್ಸ್ಬಿಟ್ಟು ಅಟ್ಟೋದು. ಬ್ಲೂ ಬಿಡಮ್ಮ. ಬ್ಲೌಸಸ್ ಎಲ್ಲ ಇದು ಮದುವೆ ಹೆಣ್ಣೆಲ್ಲ ರೆಡಿ ಮಾಡ್ತಾ ಇದೀವಿ. ಅದು ಸ್ವೆಟ್ ಪ್ಯಾಡ್ ಎಲ್ಲ ಅತ್ತಿಗೆ ಅವರು ಒಟ್ಟಿಗೆ ಡಿಸೈನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಸರಿ ಚೆನ್ನಾಗಿತ್ತಲ್ಲ ಅದಕ್ಕೆ ಬ್ಲೌಸ್. ಅದನ್ನೇ ಹಾಕ್ಬೇಕು. ಇದು ಬ್ಲ್ಯಾಕ್ ಅಲ್ವಾ? ಇದನ್ನೇ ಬ್ಲ್ಯಾಕ್ ಅಲ್ಲ, ಅವಳು ಬ್ಲ್ಯಾಕೇ ಹಾಕಲ್ವಂತೆ ಅವರು. ಇದನ್ನ ಹೇಳಿದ್ದು ನಾನು. ಬ್ಲ್ಯಾಕ್ ಹಾಕ್ಬಿಟ್ಟವ್ರೆ ಬ್ಲ್ಯಾಕ್ ಹಾಕಲ್ವಂತೆ. ಅಲ್ಲ ಅವ್ಳು ಬ್ಲ್ಯಾಕ್ ಯೂಸೇ ಮಾಡಲ್ವಂತೆ. ಹಂಗೆ ಕಾಣಿಸುತ್ತೆ ನೋಡೋಕ್ಕೆ, ಬಟ್ ಬ್ಲ್ಯಾಕ್ ಯೂಸ್ ಮಾಡಲ್ಲ. ನೋಡಕ್ಕೆ ಹಂಗೆ ಕಾಣಿಸ್ತಿದೆ. ಇವಾಗ ಇಲ್ಲಿ ನಿಂಗೆ ಹೆಂಗೆ ಕಾಣಿಸ್ತಿದೆ? ಯಾವ್ದು? ಹೆಣ್ಣ ಮುಂದು ಇದು ಲಗ್ನ ಕಟ್ಸೋದು. ಪೇಂಟ್ ಇದು ಪ್ಯಾಚ್ ವರ್ಕ್ ಅಂತ. ಇದನ್ನ ಕಟ್ ಮಾಡಿ ಅಲ್ಲಿ ಹಾಕ್ಬಿಟ್ಟು ಪ್ಯಾಚ್ ವರ್ಕ್. ಪ್ಯಾಚ್ ವರ್ಕ್. ಏನ್ ರೆಸೆಂಟ್ರಲ್ಲಿ ಪ್ಯಾಚ್ ವರ್ಕ್ ಅಂತೀರಾ? ಏಯ್ ಅಸಡ್ಡೆಗೆ ಹಂಗೆ ಹೇಳಿದೀವ ಅತಿ ಹೇಳಿದ್ವಿ. ಪೇಂಟಿಂಗ್ ಮಾಡಿಸ್ತವ್ರು ಇವಾಗೆಲ್ಲ. ಪೇಂಟಿಂಗ್ ಬ್ಲೌಸ್ಗೆ ಯಾರನ್ನ ಪೇಂಟ್ ಹೊಡಿಸ್ತಾರ? ಅದೇನು ಬಟ್ಟೆನ ಏನದು? ಪೇಂಟ್ ಮಾಡಿಸ್ತವ್ರು. ತಂಜಾವೂರು ಪೇಂಟಿಂಗ್ ಮೊನ್ನೆ ಮದುವೆಗೆಲ್ಲ ಮಾಡಿಸ್ಕೊಂಡವ್ರು. ನಾನು ಮಾಡಿಸ್ಕೊ ಈ ಮದುವೆಗೆ ಅಂತ ಒಗದು ಹಂಗೆ ಉಜ್ಜಾಡ ಮಾಡಿಸ್ತೀನಿ ಅಂತ. ಥ್ಯಾಂಕ್ ಯು. ಇದೇನು ಲಗ್ನ ಕಟ್ಸೋದಾ? ಅದನ್ನ ಲಗ್ನ ಕಟ್ಸಲ್ಲ, ಅದನ್ನ ಹಾಕೊಳ್ಳೋ ಹುಡುಗಿಗೆ ಲಗ್ನ ಕಟ್ಟೋದು. ಹೌದಾ? ಏನು ಇಷ್ಟು ಚೆನ್ನಾಗಿರ್ತದೆ. ವೆರಿ ನೈಸ್. ಚಿಕ್ಕದ ಮೇಲೆ ಹಂಗಲ್ಲ ಚಿಗೆ ಹಾಕಿ ಯಾವ ಕಡೆ ಹಾಕೋದು? ಇದು ಫ್ರಂಟಿಗೆ ಬನ್ನಿ ತಿರ್ಸು. ಹಿಂಗೆ ಹಾಕತ್ತಾನೆ ಅದನ್ನ. ಏನು ಹಸಿರು ಇದೆ ಕಲರು. ವೈಟ್ ಬ್ಲೌಸ್ ಅಷ್ಟೇ ಇದ್ದಿದ್ದು. ಇದನ್ನೆಲ್ಲ ಮಾಡಿರೋದು ಅವರು. ಇದೆ ಆಪ್ಲಿಕ್ ವರ್ಕು ಅವ್ರು ಮಾಡ್ಕೊಟ್ಟಿರೋದು. ಸೀರೆ ಇದೆ ಇದೆ ಸೀರೆಗಿಂದೆ ಅಲ್ವೇನ ಇದು? ಅಲ್ಲ, ಇದನ್ನ ನಾನು ಕೇಳ್ತಾರೆ ಕಲರ್. ಇದು ಸೀರೆಗಿದೆ. ಸೀರೆಗಿದೆ, ಇದನ್ನ ನಾನು ಕೇಳ್ತಾರೆ. ಅದು ಆಪ್ಲಿಕ್ ವರ್ಕ್ ಅಂತ ಹೇಳ್ತಾ ಇಲ್ವಾ? ಸಾಕು, ಯು ಡೋಂಟ್ ನೋ. ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ನೀನು ಇವಾಗ ಅಂದಲ್ಲ ಪ್ಯಾಚ್ ವರ್ಕ್ ಅದು. ಪ್ಯಾಚ್ ವರ್ಕ್ ಮಾಡೋರು ಅದಕ್ಕೆ. ಇದು ಬೇರೆ ಬಿಟ್ಕೊಂಡ್ಬಿಡ್ತಾ ಇದ್ದೆ ನಾನು. ಅದನ್ನೇ ಹೇಳ್ತಾ ಇರೋದು. ನನ್ನ ಮಾತು ಕೇಳಲ್ಲ ನೀವು. ಏನಾದ್ರು ಇವಾಗ ಆಯಮ್ಮ ಪ್ರಕಾರ ಬೇಡಮ್ಮ, ನಿಮ್ಮ ಪ್ರಕಾರನೇ ಹೋಗು. ನಮ್ಗೆ ಬೇಕಾಗಿಲ್ಲ. ಹಂಗೆ ಯಾಕೆ ನೋಡು ಇಟ್ಕೊಂಡಿಲ್ಲ ನನ್ನ ಪ್ರಕಾರ ಬೇಡ, ನಿಮ್ಮ ಪ್ರಕಾರ ಎಲ್ಲರಿಗಿಂತ ಚೆನ್ನಾಗಿ ನಿನಗೆ ಹಾಕಿರೋದು. ಎಲ್ಲ ಡಿಸೈನ್ ಹಾಕಿದ್ದೀನಿ ನಿನಗೆ. ನೀನು ಚೆನ್ನಾಗಿ ಹಾಕಿಲ್ಲ ಅಂತ ಹೇಳು. ವಾಯ್ಸ್ ಅವರೆಲ್ಲ ವಾಯ್ಸ್ ಓವರ್ ಕೊಟ್ಕೊಂತಾರೆ. ಇಲ್ಲೆಲ್ಲ ಬೆಳಿಬೇಕಾ? ಸ್ವಲ್ಪ ನೀರು ಚಿಮ್ಸ್ಕಮ್ಮ. ಡಬ್ಬ ಆ ಕಡೆ ಇಡು. ಹಾಕ್ಲಾ? ಸಾಕಲ್ಲ? ಆಮೇಲೆ ಫುಲ್ ಆದ್ಮೇಲೆ ಫುಲ್ ಮಾಡ್ಕೊಳ್ಳೋಣ. ಅದೇ ಇಷ್ಟು ಏನಪ್ಪ ನಂಗೆ ಗೊತ್ತಿಲ್ಲ. ಫಸ್ಟ್ ಇದು ಬೆಳೆಯುತ್ತೆ ಯಾಕಮ್ಮ ಮಾಡ್ಕೊಳ್ಳಿ. ಇದೇ ಡಿಸೈನ್ ಚೆನ್ನಾಯ್ತಪ್ಪ. ಗ್ರೀನ್ ಕಲರ್ ಅದು ಇವಾಗ ಇರ್ತೈತೆ, ಒಣಗೋದ್ಮೇಲೆ ಕಾಣಿಸ್ತದೇನ? ಗ್ರೀನ್ ಕಲರ್ ಇದ್ದಂಗೆ ಐತೆ. ಇಲ್ಲ ಅದು ಆರು ಬಿಡ್ತದೆ ಇದು. ಅರ್ಶಿನ ಕುಂಕುಮ ಇಕ್ರಿ ಸ್ವಲ್ಪ ಚೆನ್ನಾಗಿ. ಸುತ್ತ ಹಚ್ಬೇಕಿತ್ತು ಅದಕ್ಕೆ, ಕೆಳಗಡೆ ಇಲ್ಲ. ಏನೇಳ ಯಪ್ಪ ನಾನು ಕಾಂಟ್ರಾಕ್ಟ್ ತಗೊಂಡು ನಾನೆಲ್ಲ ಮಾಡ್ಕೊಡ್ತೀನಿ. ಬಲ ಕೊಟ್ಬಿಟ್ಟೆ ಕಾಂಟ್ರಾಕ್ಟ್. ಯಾಕೋ ನೋಡಿ, ಇದೆಲ್ಲ ಮಾಡಿರೋದು ಈ ಅಮ್ಮ. ಈ ಅಪ್ಪ ಮುಖ ಮುಚ್ಚಿಕಂತಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ನಮ್ಮ ಮದುವೆ ಗಂಡಿಗೆ ಒನ್ಕೆ ಬೆಳಿ ಏನೋ ಬರಲಿ. ಇಷ್ಟು ಏನ್ ಮಾಡ್ತೀರಾ?
ಇದು ನೆಕ್ಸ್ಟ್ ಡೇ ಬೆಳಗ್ಗೆ 5:30ಗೆ ಶಾಸ್ತ್ರದ ಪೂಜೆ ಇತ್ತು. ಸೊ ನಾನು ಬೆಳಗ್ಗೆ 5:30ಗೆ ಎದ್ದಿಲ್ಲ, ನಾನು ವೀಡಿಯೋ ಮಾಡಲಿಲ್ಲ. ಅರ್ಶಿನ ಶಾಸ್ತ್ರ ಮಾತ್ರ, ಬಳೆ ಶಾಸ್ತ್ರ ಆಮೇಲೆ ಇತ್ತು. ಸೊ ಅರ್ಶಿನ ಶಾಸ್ತ್ರದ ವೀಡಿಯೋನ ಈಗ ಶೇರ್ ಮಾಡ್ತೀನಿ ನೋಡಿ. ನಿಧಾನ ಕಲ್ಲು ಕೆಳಗಡೆ ಫ್ಲೋರ್ ಹೋಗ್ತತ್ತು. ಹೋಗ್ಬೋದಾ? ಹಂಗೆ 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 ನೋಡ ನೋಡೆ ಶ್ರುತಿ ಹಂಗೆ ನೋಡೆ ನಮ್ಮ ಮಗ ನೋಡೆ ಅಲ್ಲಿ ನೋಡೆ ಅಲ್ಲಿ ನೋಡಿ ಎಂಟದಮ್ಮ ನೋಡ್ಸು ಮಮ್ಮಿ ಕೆತ್ಕೋ ಶ್ರುತಿಗ ಶ್ರುತಿಗ ಕುಟ್ಟ ರೇಂಜ್ ಪುಡಿ ಆಗ್ಬಿಡ್ಬೇಕು. ಆಗಲ್ಲ ಬಿಡ. ಓ ನಿಮ್ಮ ಮಮ್ಮಿ ಅಂತ ಏನಂತ ಜೋರಾಗಿ ಹೇಳ್ತಾವನೆ. ನನ್ನ ಮಗನ್ ಕೊಟ್ರೆ ಮಾಡ್ತಾರೆ. ಇದ್ದ ಅಕ್ಕ ಫಸ್ಟ್ ಮಾತೆ ಬಾಬಾ ಹೋಯ್ತು. ಅವಳ ಶ್ರುತಿ ಶ್ರುತಿ ನೋಡಿ ಇವಾಗ ನೋಡಿ ಹಂಗೆ ನೋಡೆ ನೋಡೆ ಇಳಿಸ್ತಾಳೆ ಎಲ್ಲ ಮಾಡೋದು ನಗಿಯೋದು ಅಂತ. ಮಮ್ಮಿ ನೋಡ ಚಿನ್ನಿ ಮಮ್ಮಿ ನೋಡು ಅಲ್ಲಿ ನೋಡ ಬಂಗಾರಿ ತೂತ ಕೊಡ ಹೊಡಿಯಮ್ಮ, ಆಚೆ ಎಲ್ಲ ಹೊಡಿಬೇಡ. ಅವ್ರ ಮದ್ವೆ ಆಗೋಗಿದೆ ಇಲ್ಲಿ. ಮದ್ವೆ ಆಗಿಲ್ಲ ಅಂತ ಪರವಾಗಿಲ್ಲ ಎಲ್ಲ ಮಮ್ಮಿ ಸ್ಟೇಟಸ್ ಹಾಕ್ಬೇಕಾ ಏನು ಎಲ್ಲ ಹಾಕ್ಬೇಕು ಇವನ್ನ ಮೊಬೈಲಲ್ಲಿ ಇಟ್ಕೊಂಡ್ರೆ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ. ಅಲ್ಲಿ ನೋಡು, ಇಲ್ಲಿ ಆಯ್ತು. ಖಾಲಿ ಶೀಟ್ ನಾ ಹಿಂಗ್ ಮಾಡ್ತಾವ್ರೆ ಅಂತ. ಎಲ್ಲ ಕ್ಲೋಸ್. ಅವ್ನ ಸುಮ್ಮನೆ ಬಿಟ್ಬಿಟ್ರೆ ನಾನು ಕೆಲಸ ಮಾಡ್ಬೋದು. ನೀನೇನ ತೀಟೆ ಮಾಡಿ ನೀನೇ ಇಟ್ಕೋಬೇಕು ಅವ್ನ. ಈ ತುಳಸಿ ಗಿಡದ ಪೂಜೆ. ಇಲ್ಲಿ ನನ್ನ ಬಂಗಾರ ಹೂವು ತಿಂತ ಇದೆ ಅಂತ ತಿಂದವನು ಹೇಳಮ್ಮ. ಈಗ ಬಳೆ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗಿದೆ. ಅದು ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಷ್ಟಾಯಿತು ಅಷ್ಟು ಕ್ಲಿಪ್ಪಿಂಗ್ ಒಂದು ಮೆಮೊರಿ ಥರ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಹಲ್ದಿ ಶಾಸ್ತ್ರ ಇರ್ಬೋದು, ಮೆಹಂದಿ ಶಾಸ್ತ್ರ ಇರ್ಬೋದು, ಫುಲ್ ಡೇ ಆಯಿತು ಅಂತ ಹೇಳ್ಬೋದು. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಸಂಜೆ ತನಕ ಫುಲ್ ಡೇ ಫಂಕ್ಷನ್ನು ತುಂಬ ಚೆನ್ನಾಗಂತ ಅನ್ನಿಸ್ತು.
ಬೆಳಗ್ಗೆ ಹಾಕಲ್ಲ ಬೆಳಗ್ಗೆ ಎರಡು ಕಲರ್ ಸೇಮ್ ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ ಕಲರ್ ತಾರಿ ಬಸ್ ಸಿಕ್ಕದ ಅದ್ರ ಬಸ್ ಸಿಕ್ಕಿ ಫಸ್ಟ್ ಅವನಿಗೆ ಆಡ್ಕೊಂಡ್ರಾ ಅದೇ ನನ್ನ ಫೋಟೋನೇ ತೆಗ್ದಿಲ್ಲ ಫೋಟೋಗ್ರಾಫರ್. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನೆಕ್ಸ್ಟ್ ರಿಸೆಪ್ಷನ್ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.